ನಮಸ್ಕಾರ. ನಾಳೆ ಅಂದರೆ ಮುಂದಿನ ತಿಂಗಳು ಆಗಸ್ಟ್, ಇವತ್ತಿಗೆ ಒಂದು 12 ದಿನದಲ್ಲಿ ಬರ್ತಾ ಇದೆ. ಆಗಸ್ಟ್ 4ಕ್ಕೆ ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಅದು ವಿಶೇಷ ದಿನ ಕೂಡ. ಅದರ ಮರುದಿನದಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಆ ಅಮಾವಾಸ್ಯೆಗೆ, ಶ್ರಾವಣ ಮಾಸ ಶುರುವಾಗುವ ಹಿಂದಿನ ದಿನದ ಅಮಾವಾಸ್ಯೆಗೆ ಮಹಾರಾಷ್ಟ್ರದಲ್ಲಿ ಮುಂಬೈ ಶಹರದಲ್ಲಿ ಒಂದು ಹೆಸರಲ್ಲಿ ಕರೀತಾರೆ. ಭೀಮನ ಅಮಾವಾಸ್ಯೆ ಅಂತ ಕರೆಯಲ್ಲ, ಗಟಾರಿ ಅಮಾವಾಸ್ಯೆ ಅಂತ ಕರೀತಾರೆ. ಏನು ಗಟಾರಿ ಅಮಾವಾಸ್ಯೆ? ಗಟಾರಿ ಅಂದರೆ ಗಟಾರ, ಚರಂಡಿ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅಂತ ನನಗೆ ಭಾಳ ಕುತೂಹಲ ಇತ್ತು. ನಾನು ತಾಣದಲ್ಲಿ ಸ್ವಲ್ಪ ಟೈಮಲ್ಲಿ ಇದ್ದೆ, ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕಲ್ಲಿದ್ದೆ. ಅದು 91, 92. ಈ ಗಟಾರ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ, ಗಟಾರ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ ಅಂತ. ಮತ್ತೆ ಹೋಟೆಲ್ಗಳಲ್ಲಿ, ಬಾರ್ಗಳಲ್ಲಿ ಅದೊಂದು ದೊಡ್ಡ ಸಂಭ್ರಮದ ದಿನ ಅಂದ ರೀತಿ, ರಿಯಾಯಿತಿನಲ್ಲಿ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಬೋರ್ಡು. ನಾಡಿದ್ದು ಗಟಾರ ಅಮಾವಾಸ್ಯೆ ಡೇಟು, ಗಟಾರ ಅಮಾವಾಸ್ಯೆನಲ್ಲಿ ಏನೇನಿದೆ, ನಿಮ್ಮದು ಇಂಥದ್ದಿದೆ, ಕೂಪನ್ ತಗೊಂಡ್ರೆ ಒಂದು ಬಿಯರ್ ಇದೆ, ಒಂದು ಬಿರಿಯಾನಿ ಇದೆ, ಜೊತೆಗೆ ಒಂದು ಫ್ರೈ ಇದೆ, ನಾನ್ ವೆಜ್ ಇದೆ. ಇದು ಏನು ಗಟಾರ ಅಮಾವಾಸ್ಯೆ ಅಂತ ಕೆಲವ್ರಿಗೆ ಕೇಳಿದರೆ, ಗಟಾರ ಅಮಾವಾಸ್ಯೆ ನಂತರ ಏನು, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಜಿ ಟಿ ನಾಯಕ್ ಅಂತ ಒಬ್ರು ಗೆಳೆಯರಿದ್ರು, ಅವರು ಈ ಕಡೆ ಭಾಗದವರೇ, ಕುಂದಾಪುರ ಭಾಗದವರು. ಅವರು ದಾದರ್ ಈಸ್ಟಲ್ಲಿ ತುಳಸಿ ಪೈಪ್ಲೈನ್ ರೋಡಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಸುಲ್ತಾನ್ ಬಿಲ್ಡಿಂಗ್ ಅಂತ. ಅಲ್ಲಿ ಅವ್ರ ಮನೆ ಇತ್ತು. ಅಲ್ಲಿ ನಾವು ಹೋಗಿದಾಗ ಅವ್ರು ಹೇಳಿದರು, ಗಟಾರ ಅಮಾವಾಸ್ಯೆ ಅಂತ ಹೇಳಿದರೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಶ್ರಾವಣ ಮಾಸದಿಂದ ಒಂದು ತಿಂಗಳು ಮತ್ತು ಚೌತಿ ಬರೋ ತನಕ ಮಹಾರಾಷ್ಟ್ರಿಯನ್ಸು, ಅದರಲ್ಲಿ ಮರಾಠಿ ಜನಗಳು ಭಾಳ ಉಪವಾಸ ಮಾಡ್ತಾರೆ, ನಾನ್ ವೆಜ್ ತಿನ್ನಲ್ಲ, ಡ್ರಿಂಕ್ಸ್ ತಿನ್ನಲ್ಲ, ತಂಬಾಕು ತಿನ್ನಲ್ಲ. ಅವರು ಆ ಶ್ರಾವಣ ಮಾಸವನ್ನು ಭಾಳ ವಿಶೇಷವಾದ ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರ ಏನು ಭೀಮನ ಅಮಾವಾಸ್ಯೆ ಇದೆಯಲ್ಲ, ಅವತ್ತು ಲಾಸ್ಟು ಕುಡಿಯೋದಕ್ಕೆ, ನಾನ್ ವೆಜ್ ತಿನ್ನೋದೆಲ್ಲ ಲಾಸ್ಟು, ಅದು ಕೊನೆ ಮಾಡಬೇಕು ಅವರು. ಹಾಗಾಗಿ ಅದಕ್ಕೋಸ್ಕರ ಏನಾಗ್ತಿತ್ತು, ಗಟಾರದ ಅಮಾವಾಸ್ಯೆ ಅಂದರೆ ಅವತ್ತೆಲ್ಲರೂ ನಾಳೆಯಿಂದ ನಾನು ಮಾಂಸ ತಿನ್ನಲ್ಲ, ಮೀನು ತಿನ್ನಲ್ಲ, ಹೆಂಡ ಕುಡಿಯಲ್ಲ ಅಂತೇಳಿ ಅವತ್ತೆಲ್ಲ ಜಾಸ್ತಿ ಅದನ್ನೆಲ್ಲ ಮಾಡಿ ಗಟಾರಕ್ಕೆ ಬೀಳ್ತಾ ಇದ್ರು ಯಾರೋ ಕೆಲವರು. ಹಂಗೆ ಬೀಳ್ತಾ ಇದ್ದಿದ್ದರಿಂದ ಆ ಅಮಾವಾಸ್ಯೆಗೆ ಗಟಾರ ಅಮಾವಾಸ್ಯೆ ಅಂತಲೇ ಹೆಸರಾಗ್ಬಿಟ್ಟಿದೆ ಜನ ಬಳಕೆಯಲ್ಲಿ. ಅದು ಪುರಾಣದ ಹೆಸರು ಅಲ್ಲ, ಭೀಮನ ಅಮಾವಾಸ್ಯೆ ಮಾತ್ರ ಸರಿ. ಆ ರಾತ್ರಿ ಗಟಾರಕ್ಕೆ ಬಿದ್ದು ಯಾರೋ ಬಿದ್ದಿರ್ಬೋದು ಒಂದು ಕಾಲದಲ್ಲಿ, ಅದಕ್ಕೋಸ್ಕರ ಎಲ್ಲಾದರೂ ಗಟಾರದ ಅಮಾವಾಸ್ಯೆ ಅಂತ ಆಗಿದ್ದರಿಂದ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ವಿಶೇಷವಾಗಿ ಹೋಟ್ಲುಗಳು ನಾಳೆ ಗಟಾರದ ಅಮಾವಾಸ್ಯೆ ಅಂತ ಹೇಳಿ ಕೆಲವೆಲ್ಲ ಇದು ಮಾಡ್ತಾರೆ. ಟೇಬಲ್ ಎಲ್ಲ ರಿಸರ್ವೇಷನ್ ಆಗುತ್ತೆ, ಜನರೆಲ್ಲ, ಗಂಡಸರುಗಳು, ಪುರುಷರು ದೊಡ್ಡ ದೊಡ್ಡ ಪಾರ್ಟಿ ಮಾಡ್ತಾರೆ. ಅವತ್ತು ರಾತ್ರಿ ಬೆಳಗಿನ ತನಕ ಮಾಡ್ಬೋದು, ಮಾಡಿ ಇದು ಮಾಡ್ತಾರೆ. ಅದಕ್ಕೋಸ್ಕರ ಅದೆಲ್ಲ ಹೋಟೆಲ್ಗಳೆಲ್ಲ ರಶ್ ಆಗ್ತದೆ. ಹಾಗಾಗಿ ಆ ಗಟಾರದ ಅಮಾವಾಸ್ಯೆಗೆ ಮೊದಲೇ ಟೇಬಲ್ ರಿಸರ್ವೇಷನ್ ಮಾಡ್ತಾರೆ. ಆದರೆ ಮತ್ತು ಆಫರ್ಗಳಿರುತ್ತೆ. 4 ಬಿರಿಯಾನಿ ತೊಗೊಂಡ್ರೆ 2 ಬಿರಿಯಾನಿ ಫ್ರೀ, 4 ಬಾಟ್ಲ್ ಇದ್ದರೆ 2 ಬಾಟ್ಲು ಫ್ರೀ, ಹೀಗೆಲ್ಲ ಮಾಡಿ ಅಟ್ರಾಕ್ಷನ್ ಮಾಡ್ತಾರೆ. ಹಾಗಾಗಿ ಹೋಟೆಲ್ಗಳು ಗಟಾರದ ಅಮಾವಾಸ್ಯೆಯನ್ನು ಒಂದು ವ್ಯಾಪಾರದ ಲಾಭ ತಗೊಳ್ಳಿಕ್ಕೋಸ್ಕರ ಬಳಸ್ಕೊಳ್ತಾರೆ. ಮತ್ತು ಇನ್ನು ಕೆಲವರು ಮನೆಗಳಲ್ಲಿ ಕೂಡ ಅವತ್ತು ವಿಶೇಷ ಅಡುಗೆಗಳನ್ನು ಮಾಡ್ತಾರೆ. ಕುಡಿಯೋ ಪುರುಷರಿಗೆ ಏನು ಹೇಳಲ್ಲ ಹೆಣ್ಮಕ್ಳು, ಏನಿದ್ರೆ ಇವತ್ತೊಂದು ದಿವಸ ಕುಡಿತಾರೆ, ನಾಳೆಯಿಂದ ಕುಡಿಯೋಂಗಿಲ್ಲಲ್ಲ, ಗಣೇಶ ಚೌತಿ ಬರೋ ತನಕ ಕುಡಿಯೋಂಗಿಲ್ಲ ಅವರು. ಹಂಗಂತೇಳಿ ಅವರು ಏನು ಹೇಳಲ್ಲ, ಅವರಿಗೊಂದು ಲೈಸೆನ್ಸ್ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಭೀಮನ ಅಮಾವಾಸ್ಯೆ ಗಟಾರದ ಅಮಾವಾಸ್ಯೆ ಅಂತ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿಯಾಗಿತ್ತು. ಅದು ಗೋವಾ ದಾಟಿ ಕಾರವಾರ ತನಕನೂ ಬಂದಿದೆ ಗಟಾರದ ಅಮಾವಾಸ್ಯೆ ಅನ್ನೋದು, ಕೆಲವು ಕಡೆ ಅಲ್ಲೂ ಕೂಡ ಇದೆ. ಇನ್ನು ಬೇರೆ ಬೇರೆ ಕಡೆನೂ ಬೇರೆ ಬೇರೆ ರೀತಿ ಇರ್ಬೋದು. ಇದೊಂದು ತಮಾಷೆ ವಿಚಾರ ಆದರೂ ಕೂಡ ಇದೊಂದು ಸೋಷಿಯಲ್ ಸೈನ್ಸ್ ಕೂಡ ಆಗಿದೆ. ಇಷ್ಟು ಹೇಳಿ ನಾನು ಗಟಾರದ ಅಮಾವಾಸ್ಯೆ, ನಾಳೆ ಆಗಸ್ಟ್ 4 ರಾತ್ರಿ ಗಟಾರದ ಅಮಾವಾಸ್ಯೆ ಬರ್ತಾ ಇದೆ. ಕರ್ನಾಟಕದಲ್ಲಿ ಆ ರೀತಿಯ ಹೇಳಿಕೆಗಳಿಲ್ಲ, ಮತ್ತು ಕರ್ನಾಟಕದಲ್ಲಿ ಅಷ್ಟು ಎಲ್ಲರೂ ಸೇರಿ ಶ್ರಾವಣ ಮಾಸ ಕೂಡ ಆಚರಣೆ ಮಾಡುವಂಥ ಪದ್ಧತಿ ಇಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಹಾಗಾಗಿ ಗಟಾರದ ಅಮಾವಾಸ್ಯೆ ಕತೆ ಒಂದು ತಮಾಷೆ ಕತೆ ಹೌದು, ಅದು ಸತ್ಯ ಕೂಡ ಹೌದು.